ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಕಳೆದ ವಾರ ರಾಜ್ಯದಲ್ಲೇ ದೊಡ್ಡ ಸಂಚಲನ ಸೃಷ್ಟಿಸಿದ್ದಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಡೆದಂತ ಯುವಕನ ಭೀಕರ ಹತ್ಯೆ ಆದ ಸ್ಥಿತಿಯಲ್ಲಿದ್ದಾಗ ಯುವಕನಿಗೆ ಹುಡುಗಿ ಪೆಟ್ರೋಲ್ ತಲೆ ಮೇಲೆ ಸುರಿದು ಬೆಂಕಿ ಹಚ್ಚುತ್ತಾಳೆ. ಇದನ್ನ ನೀವೆಲ್ಲ ಕೇಳಿರ್ತೀರಾ ಈಗಾಗ್ಲೇನೆ. ಹಾಗಾದ್ರೆ ಈ ಬೆಂಕಿ ಹಚ್ಚಲಿಕ್ಕೆ ಕಾರಣ ಏನು ಅನ್ನುವಂಥದ್ದಕ್ಕೆ ಪೊಲೀಸರ ಕಸ್ಟಡಿಗೆ ತಗೊಂಡಿದ್ದಾರೆ ಆ ಹುಡುಗಿಯನ್ನ. ಸುಮಾರು ವಿಚಾರಗಳು ಈಗ ಹೊರಗೆ ಬರ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಹೊರಗೆ ಬರ್ತಾ ಇರುವಂಥ ವಿಷಯನ್ನ ಕೇಳಿದರೆ ಇದಕ್ಕೆಲ್ಲ ಒಬ್ಬರು ಜೀವವನ್ನು ತೆಗಿತಾರ ಅನ್ನುವಂಥದ್ದು. ಮತ್ತೆ ಎರಡನೇ ಪ್ರಶ್ನೆಯಲ್ಲಿ ಬರ್ತಾ ಇರೋದಂತ ಹೇಳಿದರೆ, ಈ ಕೊಲೆ ನಡೆಯೋಕ್ಕಿಂತ ಮುನ್ನ ಏನು ಒಂದು ನೀವೆಲ್ಲ ಕಡೆ ಕೇಳಿರ್ತೀರ, ವೆಸ್ಟರ್ನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತಾರೆ. ಪ್ರಪೋಸ್ ಮಾಡ್ತೇನೆ ಅಂತೇಳಿ ಹುಡುಗಿ ಏನ್ ಮಾಡ್ತಾಳೆ, ಹುಡುಗನ ಕೈಯನ್ನ ಕಟ್ಟುತ್ತಾಳೆ ಬೆಡ್ಡಿನ ಮೇಲ್ಭಾಗಕ್ಕೆ, ಕಾಲನ್ನ ಬಿಗಿತಾಳೆ, ಆ ನಂತರ ಕಣ್ಣಿಗೆ ಪಟ್ಟಿ ಕಟ್ಟುತ್ತಾಳೆ ಅನ್ನುವಂಥದ್ದು. ಆದರೆ ಇದು ಪ್ರಪೋಸ ಅನ್ನುವಂಥದ್ದು ಇವತ್ತಿನವರೆಗೂ, ಅಂದರೆ ಪ್ರೇಮ ನಿವೇದನೆಯನ್ನು ಹೀಗೆ ಮಾಡ್ತಾರೆ ಅನ್ನುವಂಥದ್ದು ಈಗ ಬರುವಂಥ ಬಹುದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ಪ್ರೇಮ ನಿವೇದನೆ ಮಾಡಿಕೊಳ್ಳೋದು ನೀವೆಲ್ಲ ನೋಡಿರ್ತೀರ. ಒಂದು ಹೂವನ್ನು ಕೊಟ್ಟು ಮಾಡ್ತಾರೆ, ಇಲ್ಲ ಕೂತ್ಕೊಂಡು ಕೈಯಲ್ಲಿ ಹೇಳ್ತಾರೆ, ಇಲ್ಲ ಅಂದರೆ ಹಗ್ ಅಂತ ಹೇಳಿದ್ರೆ ಇಬ್ಬರು ತಬ್ಕೊಂಡು ಹೇಳುವಂಥದ್ದು, ಇಲ್ಲ ಬೇರೆ ರೀತಿಯ ಮೆಸೇಜ್ಗಳನ್ನು ಕಳಿಸುವಂಥದ್ದು. ಇದೆಲ್ಲ ಪ್ರೇಮದ ನಿವೇದನೆ ಅಂತಾರೆ. ಅಂದರೆ ಪ್ರೇಮ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅನ್ನುವಂಥದ್ದು. ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡೋದು ಅನ್ನುವಂಥದ್ದು ಏನೀಗ ನೀವು ಕೇಳ್ತಾ ಇದ್ದೀರಾ, ಇದರಲ್ಲಿ ಇದು ದೊಡ್ಡ ಮಟ್ಟದ ಈಗ ಕನ್ಫ್ಯೂಷನ್ ಬರುತ್ತೆ. ಹೀಗಾಗಿ ಈ ಕೇಸಿನಲ್ಲಿ ಆಗಿದೆನೋ ಇಲ್ಲೋ ಇದೆ ಅಂತ ಗೊತ್ತಿಲ್ಲ. ಆದರೆ ವೆಸ್ಟರ್ನ್ ಸ್ಟೈಲ್ ಪ್ರಪೋಸ್ ಅನ್ನುವಂಥದ್ದು ನಾವು ಮಾತಾಡಬೇಕಾಗತ್ತೆ. ಅದಕ್ಕಿಂತ ಮೊದಲು ಈ ಕೇಸು ಯಾಕೆ ನಡೀತು ಅನ್ನುವಂಥದ್ದು ಬರ್ತಾ ಇರುವಂಥ ಹೊಸ ಸುದ್ದಿಗಳಂತೇನಂತ ಹೇಳಿದರೆ, ಸೊ ಏನು ಈ ಹುಡುಗ ಹುಡುಗಿ ಇರ್ತಾರೆ, ಇವರಿಬ್ಬರು ಒಟ್ಟಿಗೆನೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ 4 ವರ್ಷದಿಂದ. ಅದಾದ ಮೇಲೆ 2 ವರ್ಷದ ಹಿಂದಿನಿಂದ ಇವರಿಬ್ಬರಿಗೂ ಪರಿಚಯ, ಪ್ರೀತಿ ಪ್ರೇಮಕ್ಕೆ ತಿರುಗಿರುತ್ತೆ. ನಿಮ್ಗೆಲ್ಲರೂ ಗೊತ್ತು, ಹುಡುಗರ ಮನಸ್ಥಿತಿ ಒಂಥರ ಇದ್ದರೆ ಹುಡುಗಿಯರ ಮನಸ್ಥಿತಿ ಒಂಥರ ಇರುತ್ತೆ. ಹುಡುಗಿಯರು ಒಬ್ಬೊಬ್ಬರನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡಿಬಿಟ್ರೆ ಅತಿಯಾಗಿ ಹಚ್ಕೊಳ್ಳೋದು, ಅವನದು ಎಲ್ಲ ಕೆಲಸದಲ್ಲೂ ತಲೆ ಇಡೋದು, ಅವನ ಖರ್ಚು ಎಲ್ಲ ವೆಚ್ಚಗಳನ್ನು ನೋಡುವಂಥದ್ದು ಶುರು ಮಾಡ್ಕೊಂಡ್ಬಿಡ್ತಾರೆ. ಆಗ ಅವನೇನಾದರೂ ಸ್ವಲ್ಪ ತಪ್ಪಿ ಇನ್ನೊಬ್ಬರೊಟ್ಟಿಗೆ ಮಾತಾಡಿದ, ಅಥವಾ ಇವ್ರದ್ದು ಏನಂದರೆ ಇಬ್ಬರು ಒಟ್ಟಿಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಈ ಲವರ್ಸ್ಗಳು ಅಂದ್ಕೊಳ್ಳೇನೆ, ನಾನಿಲ್ಲ ಆ ಹುಡುಗನ ನೋಡಿದ್ದೆ, ಆ ಹುಡುಗಿ ಒಟ್ಟಿಗೆ ನಾನು ಮಾತಾಡಿಸ್ತಾ ಇದ್ದೆ, ಮೊದಲು ನನಗೆ ಅವಳಿಗೆ ಲವ್ ಇತ್ತು, ಹಾಗೆ ಹೀಗೆ ಅಂತೇಳಿ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೆಲ್ಲೋ ಹುಡುಗಿಯರ ಮನಸ್ಥಿತಿಯನ್ನು ತಗೊಂಡೋಗುತ್ತೆ. ಯಾಕಂದ್ರೆ ನಾನು ಖರ್ಚು ಮಾಡ್ತಾ ಇದ್ದೇನೆ, ನಾನು ಅವನಿಗೆ ಅದು ಕೊಡ್ತಾ ಇದ್ದೇನೆ, ಅಲ್ಲಿ ಹೋದ್ರೆ ನಾನು ಬಿಲ್ ಕೊಡ್ತಾ ಇದ್ದೇನೆ, ದುಡ್ಡು ಖರ್ಚಿನ ವಿಚಾರಗಳು, ಇವನು ನನಗೆ ಎಷ್ಟು ಲವ್ ಮಾಡ್ತಾನೆ ಅನ್ನುವಂಥ ವಿಚಾರಗಳು ಏನಾಗುತ್ತೆ ಅಂದರೆ ಹುಡುಗಿಯರ ಮನಸ್ಥಿತಿ ಒಂದು ಕಡೆ ತಂದು ನಿಲ್ಲಿಸುತ್ತೆ. ಆಗ ಈ ಕೇಸಿನಲ್ಲಿ ನಡೆಯುವುದೇನಂತ ಹೇಳಿದರೆ, ಏನು ಈ ಹುಡುಗ ಇದ್ದಾನೆ ಇವನು ಅವರಿಗೆ ಅಂತ ಹೇಳಿದ್ರೆ, ಅಂದರೆ ಸುಮಾರು ಬಾರಿ ಅಂತ ಹೇಳಿದ್ರೆ ಹುಡುಗನ ಶೈಲಿ ಅಂತ ಹೇಳಿದ್ರೆ, ನಮ್ಮ ಹುಡುಗ ಏನು ಮಾಡ್ತಾನೆ, ಯಾರ ಜೋಡಿ ಏನು ಮಾತಾಡ್ತಾನೆ ಅನ್ನೋದು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ವಾಚ್ ಮಾಡ್ತಿರ್ತಾರೆ. ಆಗ ಇನ್ನೊಬ್ಬ ಕೇಳ್ತಿರ್ತಾರೆ, ಹೇಗಪ್ಪ ಕಣೋ ನಿನ್ನ ಲವರ್ ಹೇಗೆ ಏನು ಅಂತ ಕೇಳಿದಾಗ ಆಗ ಇವನು ಸ್ವಲ್ಪ ಅವಳ ಬಗ್ಗೆ ಬೇರೆ ರೀತಿ ಮಾತಾಡೋದು. ಯಾಕೆಂತ ಹೇಳಿದ್ರೆ ನಿಮಗೆಲ್ಲರ ಗೊತ್ತಿದ್ದು ಲವ್ ಪ್ರೀತಿ ಪ್ರೇಮ ಅಂದ್ಕೊಳ್ಳೇನೆ ಹರಿಯೋತ್ತಿಗೆ ತುಂಬ ಜೋರಾಗಿ ಹರಿಯೋತ್ತಿಗೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನಂತರ ದಿನ ಕಳೆದ ಹಾಗೆ ಇಬ್ಬಿಬ್ಬರ ಮಧ್ಯೆ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡು ಹೋದಾಗ ಅಂತ ಹೇಳಿದ್ರೆ ಒಂದು ಕಡೆ ಅತಿಯಾಗಿ ಕೇರು ಅಂತ ಹೇಳಿದ್ರೆ, ಹುಡುಗಿ ಕಡೆ ಸಪೋಸ್ ಇಟ್ಕೊಳ್ಳಿ, ಉದಾಹರಣೆಗೆ ಹುಡುಗಿ ಅತಿಯಾಗಿ ಎಲ್ಲಿದೆಯೋ, ಏನು ಮಾಡ್ತಾ ಇದೆಯಾ, ಊಟ ಆಯಿತಾ, ಸರಿ ನಿಂದು ಇಲ್ಲಿ ಖರ್ಚು ಎಷ್ಟಾಯಿತು, ನಾನು ಕೊಡ್ತೇನೆ ಬಿಲ್ಲು, ಹಾಗೆ ಹೀಗೆ, ಅಲ್ಲ್ಯಾಕೆ ನಿಂತ್ಕೊಂಡಿದ್ಯಾ, ಇಲ್ಲ್ಯಾಕೆ ಕೂತ್ಕೊಂಡಿದ್ಯಾ ಅಂಥೇಳಿ ಯಾವಾಗ ತುಂಬ ಇನ್ವಾಲ್ವ್, ಹುಡುಗನ ಎಲ್ಲಿ ಹೋದ, ಏನು ಮಾಡ್ದ, ನೀನು ಅವ್ರ ಜೋಡಿ ಯಾಕೆ ಮಾತಾಡಿದೆ ಅನ್ನೋತ್ತಿಗೆ ಏನು ಮಾಡಿಬಿಡ್ತಾರೆ, ಹುಡುಗ ಏನು ಮಾಡಿಬಿಡ್ತಾನೆ, ತುಂಬ ಕೇರ್ ತಗೊಂಡಾಗ ಆ ವ್ಯಕ್ತಿಯ ಮನಸ್ಥಿತಿಯಿಂದ ಈ ಹುಡುಗಿ ದೂರ ಹಾಕ್ಕೊಂಡು ಹೋಗ್ತಾಳೆ. ಅಂದರೆ ದೂರ 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 ಸರಿತಾ ಇರ್ತಾರೆ. ಅದೇ ಕತೆ ಈ ಕಥೆಯಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಏನು ನಾನು ಮೊದಲಿಗೆ ಹೇಳಿದೆ, ಈ ಹುಡುಗ ಇನ್ನೊಂದು ಹುಡುಗಿಯ ಬರ್ತ್ಡೇ ಪಾರ್ಟಿಗೆ, ಅದಾದ ಮೇಲೆ ಅದರ ಫೋಟೋಗ್ರಾಫ್ಸು ಅಲ್ಲಿ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸ್ನೇಹಿತರ ಕಡೆ ಸಿಗುತ್ತೆ. ಇದನ್ನು ನೋಡಿದಂಥ ಹುಡುಗಿ, ನಾನು ಇವಂದು 24 ತಾಸು ಎಲ್ಲ ವಿಚಾರವನ್ನು ಮಾಡ್ತೇನೆ, ನಾನು ಇವನೊಟ್ಟಿಗೆ ಹಾಗಿರ್ತೇನೆ,
ಎಲ್ಲ ಇವನ ಆಗು ಹೋಗುಗಳು ಇವನ್ನೆಲ್ಲ ಪ್ರತಿಯೊಂದು ಇದು ಮಾಡ್ತೇನೆ, ಇವನು ನನಗೆ ಹೀಗೆ ಮೋಸ ಮಾಡಿಬಿಟ್ನಾ ಅಂಥೇಳಿ. ಆಗ ಆ ವಿಷಯನ ಫೋನ್ ಮಾಡಿದಾಗ ಒಂದು ಸರಿ ಎತ್ತಿದಂಥ ಹುಡುಗ ಏನು ಮಾಡಿಬಿಡ್ತಾನೆ, ಆ ಇವಳ ಫೋನ್ ನಂಬರ್ನ, ಅಂದರೆ ಈ ಹುಡುಗಿಯ ಫೋನ್ ನಂಬರ್ನ ರಿಜೆಕ್ಟ್ ಲೀಸ್ಟಿಗೆ ಹಾಕಿಬಿಡ್ತಾನೆ. ಈ ರಿಜೆಕ್ಟ್ ಲೀಸ್ಟಿಗೆ ಯಾವಾಗ ಹಾಕ್ತಾನೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು 24 ತಾಸು ಅದ್ರ ಹಿಂದೆ ಯೋಚನೆ ಮಾಡ್ತಾನೆ ಹೋಗ್ತಾ ಇರೋದು. ನಾನು ಇಷ್ಟೆಲ್ಲ ಮಾಡಿದೆ ಅವನಿಗೋಸ್ಕರ ಅಲ್ಲಿ ಬಂದೆ, ಇಲ್ಲಿ ಹೋದೆ, ಇದೆಲ್ಲ ತಗೊಂಡಿದ್ದ, ನಾನು ಈ ಬಿಲ್ ಪೇ ಮಾಡಿದೆ, ಆ ಬಿಲ್ ಪೇ ಮಾಡಿದೆ, ಈ ರೀತಿ ನನಗೆ ಮೋಸ ಮಾಡ್ತಾನೆ ಅನ್ನುವಂಥದ್ದು ಒಂದು. ಆಮೇಲೆ ನನ್ನ ಬಗ್ಗೆನೇ ನಮ್ಮ ಆಫೀಸ್ನಲ್ಲೇ ಬೇರೆಯವ್ರ ಕಡೆ ಹುಡುಗಿ ಹೇಗೋ ಕಣೋ ಅಂದ ಕೂಡಲೇ ಅಯ್ಯೋ ಬಿಡಯ್ಯ ಅದೇನದು ಹೀಗೆ ಅಂತ ಹೇಳಿದರೆ ಒಂಥರ ನೆಗ್ಲಿಜೆನ್ಸಿ ಮಾಡೋದು, ಅವಳನ್ನು ಅವಾಯ್ಡ್ ಮಾಡೋ ಥರ ಮಾತಾಡುವಂಥದ್ದೇನಿದೆ, ಈ ಮನಸ್ಥಿತಿಗಳು, ಈ ರೀತಿಯ ಮನಸ್ಥಿತಿಗಳು ಹುಡುಗಿಯರಲ್ಲಿ ಒಂದು ಥರ ರೋಷ ಇದನ್ನು ತರ್ತಾ ಇರುತ್ತೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವರ ಕೆಲವೊಂದು ಸಾರಿ ಒಬ್ಬಂಟಿತನ, ಆಮೇಲೆ ಇವ್ರದ್ದು ವಿಚಾರಗಳಂತ ಹೇಳಿದ್ರೆ ಏನಾದರೂ ಆಗಬೇಕು, ಅವನು ನನಗೇ ಸಿಗಬೇಕು ಆ ಹುಡುಗ ಅನ್ನುವಂಥ ಮನಸ್ಥಿತಿಗಳೇನಂತ ಹೇಳಿದ್ರೆ ಇಲ್ಲಿಗೆ ತಗೊಂಡು ಹೋಗುತ್ತೆ. ಹೀಗಾಗಿ ಯಾವಾಗ ತಗೊಂಡು ಹೋಗುತ್ತೆ, ತನ್ನಲ್ಲೇ ತಾನು ಏನು ಮಾಡಿದ್ರು ನಾನು ಬಿಡಬಾರ್ದು, ಇವನನ್ನು ಸೇಡ್ ತೀರಿಸ್ಕೊಳ್ಳೇಬೇಕು, ನನಗೆ ಈ ರೀತಿಯ ಮೋಸನ ಅನ್ನುವಂಥದ್ದು. ಇದು ಏನಾಗುತ್ತೆ, ಈ ಹುಡುಗಿಯನ್ನು ಸುಮಾರು ಹಂತಗಳಲ್ಲಿ ತಗೊಂಡೋಗುತ್ತೆ. ಆಗ ಆನ್ಲೈನ್ನಲ್ಲಿ ಈ ವಿಷಯಗಳ ಬಗ್ಗೆ ಅಂತ ಹೇಳಿದ್ರೆ ಯಾವ ರೀತಿ ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದು ಆನ್ಲೈನ್ನಲ್ಲಿ ಈ ವಿಷಯಗಳನ್ನು ನೋಡ್ಕೊಂಡಿರ್ಬೋದು ಅನ್ನುವಂಥದ್ದು ಯಾವುದಂತ ಹೇಳಿದ್ರೆ ವೆಸ್ಟರ್ನ್ ಸ್ಟೈಲ್ ಪ್ರಪೋಸ್ ಅನ್ನುವಂಥದ್ದು. ಆದರೆ ತುಂಬ ವಿಚಿತ್ರ ಅಂತ ಹೇಳಿದರೆ, ಈಗ ಯಾವುದು ಈ ಕೈ ಕೋಳ ಹಾಕುವುದು, ಕಾಲಿ ಕೋಳ ಹಾಕುವುದು, ಕಣ್ಣಿ ಬಟ್ಟೆ ಕಟ್ಟುವಂಥದ್ದು ಅಂತ ಹೇಳಿದರೆ ಇದಕ್ಕೆ ವೆಸ್ಟರ್ನ್ ಸ್ಟೈಲ್ ಪ್ರಪೋಸ್ ಅನ್ನೋದಿಲ್ಲ ಅಂತಾರೆ ಸುಮಾರು ಎಕ್ಸ್ಪರ್ಟ್ಸು. ಯಾಕಂತ ಹೇಳಿದ್ರೆ ಇದೇನಂದರೆ ಹನಿಮೂನ್ ಸ್ಪೆಷಲ್ ಅಂತಾರೆ ಇದಕ್ಕೆ. ಈ ಹನಿಮೂನ್ ಸ್ಪೆಷಲ್ ಹೇಗಂತ ಹೇಳಿದರೆ, ಮೊದಲು ವಿದೇಶದಲ್ಲೂ ಇತ್ತು, ಈಗ ಸಾಮಾಜಿಕ ಜಾಲತಾಣ ತುಂಬ ಸ್ಪೀಡ್ ಆಗಿರೋದ್ರಿಂದ ನಮ್ಮ ದೇಶದಲ್ಲೂ ಇದೆ. ನಮ್ಮ ದೇಶದಲ್ಲಿ ಮೊದಲು ಇತ್ತು, ಈಗ ತುಂಬ ದೊಡ್ಡ ಮಟ್ಟದಲ್ಲಿ ಯುವ ಸಮೂಹದಲ್ಲೆಲ್ಲ ಕಡೆಯೂ ಇದು ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು. ಈ ಹನಿಮೂನ್ ಸ್ಪೆಷಲಿನ ವಿಶೇಷ ಅಂತ ಹೇಳಿದ್ರೆ, ನಿಮಗೆ ವಿಶೇಷವಾಗಿ ಆನ್ಲೈನ್ನಲ್ಲಿ ಸುಮಾರು ಐಟಮ್ಗಳು ಸಿಗ್ತವೆ. ಅಂದರೆ ಕೈಗೆ ಹಾಕುವಂಥದ್ದು ಸ್ಪಾಂಜು, ಹಾಗೆ ಲೈಟ್ ಆಗಿರುವಂಥ ಕೈ ಕೋಳದ ಥರ ಸಿಗುತ್ತೆ, ಇಲ್ಲ ಅಂದರೆ ಬೆಲ್ಟಿನ ಥರ ವಸ್ತು ಸಿಗುತ್ತೆ. ಆ ನಂತರ ಕಣ್ಣಿಗೆ ಪಟ್ಟಿ ಕಟ್ಟುವುದು, ಪಟ್ಟಿ ಕಟ್ಟಿದ ನಂತರ ಕಾಲಿಗೆ ಪಟ್ಟಿ ಕಟ್ಟುವುದು. ಇದು ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಹುಡುಗ ಅಥವಾ ಹುಡುಗಿ ಯಾರೇ ಇರಲಿ, ಇಲ್ಲಿ ಇಬ್ಬರು ಅವರೇನಂದರೆ ಬೆಡ್ ಮೇಲೆ ಮಲಗಿದಾಗ ಈ ರೀತಿ ಅವರನ್ನು ಬಂಧನಕ್ಕೊಳಪಡಿಸೋದು. ಯಾಕೆ ಒಳಪಡಿಸೋದು ಅಂತ ಹೇಳಿದ್ರೆ, ಅಲ್ಲಿದ್ದಂಥವ್ರು ಏನಂತ ಹೇಳಿದ್ರೆ ಯಾರು ಹುಡುಗ ಅಥವಾ ಹುಡುಗಿ ಯಾರು ಇರ್ತಾರಲ್ಲಿ ಅವರ ಖಾಸಗಿ ಅಂಗಾಂಗಗಳಿಗೆ ಚುಂಬನ ಕೊಟ್ಕೊಂಡು ಹೋಗೋದಿಲ್ಲ. ಆ ಚುಂಬನ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದರ ರಿಯಾಕ್ಷನ್ ತುಂಬ ಒಂದು ಏಜಲ್ಲಿ ತುಂಬ ಜೋರಾಗಿರುತ್ತೆ. ಹೀಗಾಗಿ ಸಡನ್ನಾಗಿ ಮೇಲೆದ್ದು ಬಿಡ್ತಾರೆ, ಇಲ್ಲ ಕೈಯಲ್ಲಿ ಅವಾಯ್ಡ್ ಮಾಡಲಿಕ್ಕೆ ಹೋಗ್ತಾರೆ. ಹೀಗಾಗಿ ಆ ಪೂರ್ತಿ ಚುಂಬನವನ್ನು ಅಥವಾ ಅವ್ರು ಏನು ಕೊಟ್ಕೊಂಡು ಹೋಗ್ತಾರೆ, ಚುಂಬನ ಏನು ಕೊಟ್ಕೊಂಡು ಹೋಗ್ತಾರೆ, ಅದನ್ನು ಏನಂತ ಹೇಳಿದ್ರೆ ಸರಿಯಾಗಿ ಆಸ್ವಾದಿಸಬೇಕು, ಕನಸಿನ ಲೋಕಕ್ಕೆ ಹೋಗಬೇಕು ಅನ್ನುವಂಥದ್ದೇನಿದೆ. ಹೀಗಾಗಿ ಇವರು ಕಣ್ಣಿಗೆ ಬಟ್ಟೆಯನ್ನು ಕಟ್ಟುವುದು. ಇದರ ವಿಶೇಷ ಅಂತ ಹೇಳಿದ್ರೆ ಇದಕ್ಕೆ ಹನಿಮೂನ್ ಸ್ಪೆಷಲ್ ಅಂತಾರೆ. ಅಂತ ಹೇಳಿದ್ರೆ ಇದಕ್ಕೆ ಇಲ್ಲಿ ಪ್ರಪೋಸ್ ಮಾಡುವಂಥದ್ದು ಅನ್ನುವಂಥದ್ದು ಅಲ್ಲ ಅಂತಾರೆ ಎಕ್ಸ್ಪರ್ಟ್ಸು. ಯಾಕಂತ ಹೇಳಿದ್ರೆ ಪ್ರಪೋಸ್ ಅನ್ನುವಂಥದ್ದು ಇದು ಸ್ಟಾರ್ಟಿಂಗಲ್ಲಿ ನಡೆಯುವಂಥದ್ದು, ಇದೆಲ್ಲ ನಡೆಯುವಂಥದ್ದು ಬೆಡ್ರೂಮ್ ಒಳಗೆ. ಹೀಗಾಗಿ ಆಗ ಅಥವಾ ಹುಡುಗ ಅಥವಾ ಹುಡುಗಿ ತಮ್ಮನ್ನ ತಾವು ಹೊಸ ಲೋಕದಲ್ಲಿ ಹೋಗಿ ಬೇಕಾದಷ್ಟು ಭಂಗಿಗಳು ಅಂತ ಹೇಳಿ, ಈಗ ಸೆಕ್ಸ್ ಅಂತ ಬಂದರೆ ಸರಿ ಸುಮಾರು 72 ಭಂಗಿಗಳಿದಾವಂತಾರೆ. 72 ಸ್ಟೈಲ್ನಲ್ಲಿ ಸೆಕ್ಸನ್ನು ಮಾಡಬಹುದು ಅನ್ನುವಂಥದ್ದು. ಹೀಗೆ ಇದರಲ್ಲಿ ಇದೂ ಒಂದು ವಿಧ ಅಂತ ಹೇಳಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗೆ ಇದು ಮಾಡಿ ಇವೆಲ್ಲನೂ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ ನೋಡಿದಾಗ ನಿಮಗೆ ಇದೆಲ್ಲ ವಿಷಯಗಳು, ಇದ್ರ ಎಲ್ಲ ಐಟಮ್ಗಳು ಇವತ್ತು ಆನ್ಲೈನಲ್ಲಿ ಸಿಗುತ್ತೆ. ಹೀಗಾಗಿ ಸುಮಾರು ಜನ ಇದನ್ನು ಇತ್ತೀಚೆಗೆ ಸುಮಾರು ಅಂತ ಹೇಳಿದ್ರೆ ಹೊಸದಾಗಿ ಇದನ್ನು ಅನುಭವಿಸ್ಬೇಕನ್ನೋರು ಇವತ್ತೆಲ್ಲ ಸಾಮಾಜಿಕ ಜಾಲತಾಣ ಎಲ್ಲರೂ ಓದ್ತಾರೆ, ಎಲ್ಲ ಮಾಡ್ತಾರೆ, ಇದನ್ನೆಲ್ಲ ತರಿಸ್ತಾರೆ. ಸೊ ಇಲ್ಲಿ ಈ ಕೇಸಲ್ಲಿ ಏನಾಗಿದೆ ಅಂತ ನಾವು ನೋಡ್ತಾ ಹೋದರೆ, ಯಾಕೆಂದರೆ ಈಗ ಏನು ಈಕೆ ಒಂದು ವೆಸ್ಟರ್ನ್ ಶೈಲಿಯಲ್ಲಿ ಏನು ಪ್ರೇಮ ನಿವೇದನೆ ಮಾಡ್ಕೊಳ್ಳೋದು ಅಂತಾರೆ, ಇದನ್ನು ಎಕ್ಸ್ಪರ್ಟ್ಸು ಈ ರೀತಿ ಕೈ ಕೋಳ, ಕಾಲು ಕೋಳ ಅಥವಾ ಕಣ್ಣಿ ಪಟ್ಟಿ ಕಟ್ಟುವಂಥದ್ದು ಅದೂ ಅಲ್ಲ. ಇದು ಒಂದು ಅಂತ ಹೇಳಿದ್ರೆ ವಿಭಿನ್ನವಾಗಿ ಮನುಷ್ಯ ಅಂತ ಹೇಳಿದ್ರೆ ಏನು ಸೆಕ್ಸಲ್ಲಿ ನಾನು ಹೇಳಿದೆ 72 ಟೈಪ್ ವಿಭಿನ್ನವಾದ ಶೈಲಿಗಳಿದೆ. ಅದರಲ್ಲಿ ಇದು ಒಂದು ಶೈಲಿ. ಇದು ಮೊದಲು ವಿದೇಶದಲ್ಲಿತ್ತು,
ಈಗ ಭಾರತದಲ್ಲಿ ಬೇಕಾದಷ್ಟು ಕಡೆ ಬೇಕಾದಷ್ಟು ಅಂತ ಹೇಳಿದ್ರೆ ಒಂದು ಹುಡುಗ ಹುಡುಗಿ ಈ ರೀತಿ ಅಂತ ಹೇಳಿದ್ರೆ ಏನು ಒಂದು ಹೊಸ ಪ್ರೇಮಿಗಳೇನಿದ್ದಾರೆ ಇವರೆಲ್ಲ ಈ ರೀತಿಯ ಪ್ರಾಕ್ಟೀಸ್ಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು. ಹೀಗಾಗಿ ಹಾಗಾದರೆ ಈ ಕೊಲೆ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡ್ತಾ ಹೋದರೆ ಅಂತ ಹೇಳಿದ್ರೆ ಏನು ಬೆಂಗಳೂರಿನ ಬೆಚ್ಚಿ ಬೀಳಿಸಿದಂಥ ಕೊಲೆ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡ್ತಾ ಹೋದರೆ ಏನು ಬೆಂಗಳೂರಿನ ಅಂತ ಹೇಳಿದ್ರೆ ಮನೆಯಲ್ಲಿ ಈ ಹುಡುಗಿ ಅಂತ ಹೇಳಿದ್ರೆ ತನ್ನ ಮನೆಯಲ್ಲಿ ಯಾರೂ ಇರುವುದಿಲ್ಲ. ಹುಡುಗ ಆವತ್ತು ಬೆಳಗ್ಗೆ ತಾನು ಕೆಲಸಕ್ಕೆ ಹೋಗಿರ್ತಾನೆ ಅಂತ ಹೇಳಿದ್ರೆ ಕೆಲಸಕ್ಕೆ ಹೋಗಿರ್ತಾನೆ. ಆ ಸಮಯಕ್ಕೆ ಈ ಹುಡುಗಿ ಅಂತ ಹೇಳಿದ್ರೆ ಫೋನ್ ಮಾಡ್ತಾಳೆ. ಯಾಕಂತ ಹೇಳಿದ್ರೆ ಫೋನ್ ಅನ್ನೋ ಹೊತ್ತಿಗೆ ಫೋನು ರಿಜೆಕ್ಟ್ ಲಿಸ್ಟಲ್ಲಿರುತ್ತೆ. ಹೀಗಾಗಿ ಏನು ಮಾಡಿರ್ತಾಳೆ ಅಂದರೆ ಬೇರೆ ನಂಬರ್ನಿಂದ ಫೋನ್ ಮಾಡಿರ್ತಾಳೆ ಅನ್ನುವಂಥದ್ದು ಒಂದು ಸುದ್ದಿ ಬರ್ತಾ ಇದೆ. ಫೋನ್ ಮಾಡಿದ ನಂತರ ಅವನೊಟ್ಟಿಗೆ ಸುಮಾರು ವಿಷಯಗಳನ್ನಂತ ಹೇಳಿದ್ರೆ ಈ ರೀತಿ ಇನ್ನು ಮೇಲೆ ಈ ರೀತಿ ಎಲ್ಲ ತಪ್ಪು ಮಾಡೋದು ಬೇಡ, ನಾವೆಲ್ಲ ಒಟ್ಟಿಗೆ ಇರುವ, ಚೆನ್ನಾಗಿರುವ, ಇಬ್ಬರು ಮದುವೆ ಆಗುವ, ನಾನು ಇನ್ನು ಮುಂದೆ ಏನೇನು ಮಾಡೋದಿಲ್ಲ, ನಿನಗೆ ಆ ರೀತಿಯೆಲ್ಲ ನಾನೇನು ಮಾತಾಡೋದಿಲ್ಲ, ಏನಿಲ್ಲ, ಆಗಿದ್ದಾಗ ಹೋಗಿಬಿಟ್ಟಿದೆ ಅನ್ನುವಂಥದ್ದು ಸುಮಾರು ವಿಷಯಗಳನ್ನ ಮಾತಾಡಿ ಈ ಹುಡುಗ ಏನಂತೇಳಿ ಏನು ನನ್ನ ಮನೆಗೆ ಬಾ, ಇವತ್ತು ಮನೆಯಲ್ಲಿ ಯಾರಿಲ್ಲ, ನಾನು ಒಬ್ಬಳೇ ಇರುವಂಥದ್ದು ಅನ್ನುವಂಥದ್ದು ಸುಮಾರು ವಿಷಯಗಳನ್ನಂತ ಹೇಳಿದ್ರೆ ನಿಮಗೆ ಗೊತ್ತು. ಆಯಾ ವಯಸ್ಸು ಅಂತ ಹೇಳಿದ್ರೆ ಇವರಿಬ್ಬರಿಗೂ 25 ವಯಸ್ಸಿರ್ಬೋದು. ಹೀಗಾಗಿ ಆ ವಯಸ್ಸಿನ ಮಾತುಗಳು ಇವೆಲ್ಲ ಫೋನಲ್ಲಿ ಮಾತಾಡ್ತಾರೆ. ಮಾತಾಡಿದಾಗ ಏನಾಗುತ್ತೆ, ಆ ಹುಡುಗ ಇವಳ ಮನೆಗೆ ಬರ್ತಾನೆ. ಬಂದ ಕೂಡಲೇ ಹುಡುಗಿ ಅಂತ ಹೇಳಿದ್ರೆ ಹುಡುಗಿ ಯಥಾ ಪ್ರಕಾರವಾಗಿ ತನ್ನ ತಲೆಯಲ್ಲಿ ತುಂಬ ಸೇಡಿರುತ್ತೆ, ಸಿಟ್ಟಿರುತ್ತೆ. ಒಂದು 3-4 ದಿವಸದಿಂದ ಅಂತ ಹೇಳಿದ್ರೆ ಈ ಎಲ್ಲ ಘಟನೆ ಆಗಿದ್ದು ನೋಡಿ ಪೂರ್ತಿ ಕನಲಿ ಹೋಗ್ಬಿಟ್ಟಿರ್ತಾಳೆ, ನಿದ್ದೆ ಇರೋದಿಲ್ಲ ಅನ್ನುವಂಥದ್ದು. ಯಾಕೆಂದರೆ ಮನುಷ್ಯನಿಗೆ ತನ್ನ ತಲೆ ಸ್ಥಿಮಿತದಲ್ಲಿ ಇರಬೇಕಾದ್ರೆ ನಿದ್ದೆ ಬಹುಮುಖ್ಯ ಅಂತೆ, ಇಲ್ಲಾಂದ್ರೆ ಎಲ್ಲೆಲ್ಲೋ ಯೋಚನೆಗಳು ತಗೊಂಡು ಹೋಗುತ್ತೆ. ಇವನು ಹಾಗೆ ಮಾಡಿದಾನೆ, ನನಗೆ ಹೀಗೆ ಮಾಡಿದಾನೆ, ನನಗೆ ಬಿಟ್ಟರೆ ಇವನು ಯಾರು ಸಿಗಬಾರ್ದು ಅನ್ನೋದೆಲ್ಲ ಯೋಚನೆ ಇರುತ್ತಂತೆ. ಆದರೆ ಯಾವ ರಿಯಾಕ್ಟು ಮಾಡಲಾರ್ದೇನೆ ಬಾಬಾ ಇವತ್ತು ನಾನು ನೀನು ಅಂಥೇಳಿ ವೆಸ್ಟರ್ನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡುವ ಅನ್ನುವಂಥದ್ದು ಏನಿಗೆ ಬರ್ತಾ ಇದೆ. ಇಲ್ಲಿ ವೆಸ್ಟರ್ನ್ ಸ್ಟೈಲಲ್ಲಿ ಪ್ರಪೋಸ್ ಅಂಥೇಳಿ ಈಗ ತನಿಖೆಯಿಂದ ಗೊತ್ತಾಗ್ತಾರೋ, ನೀನು ಬಾ ಅಂಥೇಳಿ ಆ ಹುಡುಗನ್ನ ಅಂತ ಹೇಳಿದ್ರೆ ಬೆಡ್ ಮೇಲೆ ಮಲಗಿಸಿ. ಯಾಕೆಂತ ಹೇಳಿದ್ರೆ ಈ ಹನಿಮೂನ್ ಸ್ಪೆಷಲಲ್ಲಿ 2 ವಿಧಗಳು ಬರ್ತವೆ. ಒಂದು ಚೇರ್ ಮೇಲೆ ಕೂರಿಸ್ತಾರೆ, ಚೇರ್ ಮೇಲೆ ಕೂರಿಸಿ ಹಿಂದೆ ಕೈಯನ್ನು ಲಾಕ್ ಮಾಡ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ತಾರೆ, ಕಾಲಿಗೆ ಬೆಲ್ಟನ್ನು ಕಟ್ಟುತ್ತಾರೆ. ಕಟ್ಟಿದ ನಂತರ ಅವ್ರನ್ನ ಚುಂಬಿಸ್ಕೊಂಡು ಹೋಗುವಂಥದ್ದು ಒಂದು ಪ್ರಪೋಸಿನ ಸ್ಟೈಲು. ಇನ್ನೊಂದು ಮಲಗಿಸಿ ಏನು ಕೈ ಕಾಲು ನಾನೇನು ಹೇಳಿದೆ ಮೇಲೆ ಕಟ್ಟಿ ನಂತರ ಚುಂಬಿಸುವಂಥದ್ದು. ಇಲ್ಲಿ ವಿಶೇಷವಾಗಿ ಟ್ರೀಟ್ಮೆಂಟಿನ ಕೋರ್ಸ್ ಹೇಗಿರುತ್ತೆ ಅಂದರೆ ಈ ಹನಿಮೂನಿನ ಸ್ಪೆಷಲ್ ಏನಿರುತ್ತೆ ಅಂದರೆ ಇಲ್ಲಿ ಹೆಣ್ಣು ಮಲಗಿದ್ರೆ ಗಂಡು ಈ ರೀತಿಯೆಲ್ಲ ಮಾಡುವಂಥದ್ದು ವಿಶೇಷ. ಆದರೆ ಇಲ್ಲಿ ಈ ಕೇಸು ನೋಡಿದಾಗ ಅದರಲ್ಲಿ ತದ್ರೂಪವಾಗಿದೆ. ಅದು ಏನಂತ ಹೇಳಿದರೆ ಹುಡುಗಿ ಏನು ಮಾಡ್ತಾಳೆ, ಹುಡುಗನಿಗೆ ಹೇಳ್ತಾಳೆ ಅಂತ ಹೇಳಿದರೆ ನೀನು ಬೆಡ್ ಮೇಲೆ ಮಲಗು, ನಿನಗೆ ನಾನು ಪ್ರಪೋಸ್ ಮಾಡ್ತೇನೆ ಅನ್ನುವಂಥದ್ದು. ಕೈಗೆ ಬಿಗಿದಾಗಿ ಬೆಲ್ಟ್ ಕಟ್ಟುತ್ತಾಳೆ, ನಂತರ ಕಾಲಿಗೆ ಬೆಲ್ಟ್ ಕಟ್ತಾಳೆ. ಯಾವಾಗ ಬಿಗಿದಾಗಿ ಬೆಲ್ಟ್ ಕಟ್ತಾಳೆ ಬಟ್ಟೆಯನ್ನು ಕಣ್ಣಿಗೆ ಕಟ್ಟುತ್ತಾಳೆ. ಕಟ್ಟಿದ ನಂತರ ನೀನು ಮಲ್ಕೋ ಉದ್ದಗ ಅಂತ ಹೇಳ್ತಾಳೆ. ಉದ್ದ ಮಲ್ಕೋ ಅಂತ ಹೇಳಿದವಳು ಮೊದಲೇ ಪ್ಲ್ಯಾನ್ ಮಾಡಿದ ಥರ ತನ್ನ ಬಾತ್ರೂಮ್ನಲ್ಲಿ ಪೆಟ್ರೋಲ್ ತಂದು ಏನು ಬಕೆಟಲ್ಲಿ ಇಟ್ಟಿರ್ತಾಳೆ ಹುಡುಗಿ, ಅದನ್ನು ತೊಗೊಂಡು ಬಂದು ನೇರವಾಗಿ ತಲೆ ಮೇಲೆ ಸುರಿತಾಳೆ. ಸುರಿದಾದ ಮೇಲೆ ಏನು ಮಾಡಿಬಿಡುತ್ತೆ ಅಂದರೆ ಬೆಂಕಿಯನ್ನು ಹಚ್ಚಿಬಿಡ್ತಾಳೆ. ಆದರೆ ಇದಕ್ಕಿಂತ ಮೊದಲೇ ಯಾವಾಗ ಈ ತಲೆ ಕಣ್ಣಿಗೆಲ್ಲ ಬೆಲ್ಟ್ ಕಟ್ಟಿದಾಗ ಆ ಹುಡುಗ ಸಂಪೂರ್ಣವಾಗಿ ಯಾಕೆ ಅಂತ ಕೇಳೋ ಹೊತ್ತಿಗೆ ಹುಡುಗಿ ಏನು ಮಾಡಿಬಿಡ್ತಾಳೆ ಅಂದರೆ ಆ ಬಕೆಟ್ನಿಂದ ಏನು ಪೆಟ್ರೋಲನ್ನು ತಂದಿರ್ತಾಳೆ ಅದನ್ನು ನೇರವಾಗಿ ತಲೆ ಮೇಲೆ ಸುರಿದು ಬಿಟ್ಟು ಬೆಂಕಿ ಹಚ್ಚುತ್ತಾಳೆ ಅನ್ನುವಂಥದ್ದು ಈಗ ತಂದಿರುವಂಥ ಸುದ್ದಿ. ಎಲ್ಲ ಮಾಧ್ಯಮಗಳಲ್ಲಿ ಬಂದಿರುವಂಥ ಸುದ್ದಿ ಇದಾಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಾಗಾದ್ರೆ ಅವಳೇನು ಮಾಡ್ಕೊಳ್ಬೇಕು ಅನ್ನೋದಕ್ಕೂ ಈಗ ಬಂದಿರುವಂಥದ್ದು ಸುದ್ದಿಗಳು ಏನಂದರೆ ಮಾಧ್ಯಮದಲ್ಲಿ ಅದು ಅಲ್ಲಿ ಏನು ಟ್ಯಾಬ್ಲೆಟ್ಗಳು ಸಿಗ್ತಾವೆ, ನಂತರ ವಿಷದ ಬಾಟಲ್ಗಳು ಸಿಗ್ತಾವೆ. ಹಾಗಾದರೆ ಯಾಕೆ ಅವಳು ತಗೊಳ್ಳಿಲ್ಲ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಆದರೆ ಇದಕ್ಕೆ ನಾವು ಒಂದು ಸರಿ ಯೋಚನೆ ಮಾಡ್ತಾ ಹೋದರೆ ಒಬ್ಬ ಮನುಷ್ಯನಿಗೆ ಬೆಂಕಿ ಹಚ್ಚಿದಾಗ ಅದನ್ನು ವಿಶೇಷವಾಗಿ ಏನು ಹತ್ತಿಯ ಬೆಡ್ ಇರುತ್ತೆ ಅಂದರೆ ಕಾಟನ್ ಬೆಡ್ಗಳಿರ್ತಾವೆ, ಅದ್ರ ಮೇಲೆ ಪೆಟ್ರೋಲ್ ಬಿತ್ತಂದರೆ ಇಷ್ಟು ಜೋರ ಬೆಂಕಿ ಹತ್ತತ್ತೆ ಅಂದ್ಬಿಟ್ರೆ ಆ ರೂಮ್ ಇಡೀ ಹೊಗೆ ತುಂಬ್ಕೊಂಡ್ಬಿಡುತ್ತೆ. ಯಾವಾಗ ಹೊಗೆ ತುಂಬ್ಕೊಳ್ಳುತ್ತೆ ಆವಾಗ ನಿಲ್ಲಿಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ವ್ಯಕ್ತಿ ನೀವು ಈ ರೀತಿ ಸೆಕೆ ಇರುವತ್ತಿಗೆ ಒಂದು ಕಡೆ ಪೆಟ್ರೋಲಿನ ಬೆಂಕಿ ಅಂದರೆ
ಯಾವ ರೀತಿ ಕಿರ್ಚಾಟ ಅರಿಚಾಟ ಇರುತ್ತೆ. ಯಾಕಂತ ಹೇಳಿದ್ರೆ ಸೇಡು ತೀರಿಸ್ಕೊಳ್ಬೇಕಂತ ಹೇಳಿ ವಾರಾನ್ಗಟ್ಲೆ ಯೋಚನೆ ಮಾಡಿ ಪ್ಲಾನ್ ಮಾಡಿ, ಆದರೆ ಒಬ್ಬ ವ್ಯಕ್ತಿಯ ಸಾವು ನೋಡಿದಾಗ ಆ ತಾಕತ್ತಿರುವುದಿಲ್ಲ ಅಂತಾರೆ ಎಕ್ಸ್ಪರ್ಟ್ಸು. ತುಂಬ ಅಂದರೆ ಸೈಕಾಲಜಿಸ್ಟ್ಗಳು ಹೇಳ್ತಾರೆ, ಅವ್ರ ಮುಂದೆ ಏನಾದರೂ ಒಂದು ಸಾವಾಯ್ತಂದರೆ ಅವ್ರಿಗೆ ಈ ರೀತಿ ಭಯ ಶುರುವಾಗುತ್ತೆ ಅದನ್ನು ನೋಡಿ. ಅಯ್ಯೋ ನಾನು ಹೀಗಾಗಿಬಿಡ್ತೆ ನಾನು ಅಂತದ್ದು. ಯಾಕಂದರೆ ಅಲ್ಲಿವರೆಗೆ ಒಂದು ಸಾವಂದ್ರೆ ಹೀಗಾಗುತ್ತೆ, ನಾನು ಈ ರೀತಿಯ ತಪ್ಪು ಕೆಲಸ ಮಾಡಿದರೆ ಇದರಿಂದ ಒಬ್ಬ ವ್ಯಕ್ತಿಯ ಜೀವನೇ ಹೋಗ್ಬಿಡುತ್ತೆ ಅನ್ನುವಂಥದ್ದು ಯಾವುದು ಕಾಣಿಸ್ತಾ ಇರುವುದಿಲ್ಲಂತೆ. ಕೇವಲ ಕಣ್ಣಿನ ಮುಂದೆ ಈ ಬಟ್ಟೆ ಕಟ್ಟಿದವ್ರ ಥರ ನಾನು ಬಿಡಬಾರ್ದು, ಸೇಡ್ ತೀರಿಸ್ಕೋಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನನಗೆ ಹಾಗಾಗಿದೆ ಹೀಗಾಗಿದೆ ಅನ್ನುವಂಥ ಒಂದೇ ಯೋಚನೆಯಲ್ಲೇ ತಲೆ ಓಡ್ತಾ ಇರುತ್ತೆ. ಇದಕ್ಕೆ ಹೇಳ್ತಾರಂತ ಹೇಳಿದ್ರೆ, ಅತಿಯಾಗಿ ಯಾವುದಾದ್ರೂ ವ್ಯಕ್ತಿಯನ್ನು ಹಚ್ಕೊಂಡು ಅತಿಯಾಗಿ ಎಲ್ಲ ವಿಷಯದಲ್ಲೂ ತಲೆ ತೂರಿಸಿದಾಗ ಯಾವುದ್ರ ರಿಯಾಕ್ಷನ್ ಏನಾಗುತ್ತೆ ಅಂದರೆ ಈ ರೀತಿಯ ರಿಯಾಕ್ಷನ್ ಆಗುತ್ತೆ. ಆವಾಗ ರೂಮ್ನಲ್ಲಿ ಯಾವಾಗ ಅವನು ಅರಚಾಟ ಕಿರಿಚಾಟ ನೋಡಿಬಿಟ್ಟಿದ್ದಾಳೆ ಈ ಹುಡುಗಿ, ಆವಾಗ ಭಯ ಪಟ್ಕೊಂಡು ಹೋಗಿ ಬಾತ್ರೂಮಲ್ಲಿ ಕೂತ್ಕೊಂಡಿದ್ದಾಳೆ. ಬಾತ್ರೂಮಲ್ಲಿ ಕೂತ್ಕೊಂಡವಳು ಇನ್ನು ಯಾವಾಗ ಬೆಂಕಿ ಜಾಸ್ತಿ ಆಗ್ತಾ ಶುರುವಾಗುತ್ತೆ, ಆಗ ನಾನು ಒಂದು ವೇಳೆ ನಾನೇನಾದರೂ ಬೆಂಕಿಯಲ್ಲಿ ಬಿದ್ದರೆ ಈ ರೀತಿ ಅನುಭವಿಸಬೇಕಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಆ ವ್ಯಕ್ತಿಗೆ ಪ್ರಜ್ಞೆ ಇಲ್ಲ. ಇಲ್ಲಿ ಈ ಹುಡುಗಿಗೆಲ್ಲ ಗೊತ್ತು ಏನಾಗ್ತಿದೆ ಏನಿಲ್ಲ ಅಂಥೇಳಿ, ತನ್ನ ಕಣ್ಣ ಮುಂದೆ ಆ ಸಾವಿನ ಭಯ ಬಂದುಬಿಟ್ಟಿದೆ. ಹೀಗಾಗಿ ಆ ವಿಷಾನೂ ಬೇಡ, ಈ ಬೆಂಕಿಯಲ್ಲಿ ಬೀಳೋದು ಬೇಡ ಅಂಥೇಳಿ ಆ ಮನೆ ಬಿಟ್ಟು ಹೊರಗೆ ಓಡಿ ಬಂದಿದ್ದಾಳಂತೆ. ಓಡಿ ಬಂದಾಗ ಅಲ್ಲಿದ್ದಂಥವ್ರು ಈ ಹುಡುಗಿಯನ್ನು ಮೊದಲಿಗೆ ರಕ್ಷಿಸಿದ್ದಾರೆ. ನಂತರ ಏನಾಗಿದೆ ಏನಿಲ್ಲ ಅಂತೇಳಿ ಪೊಲೀಸರಿಗೆ ಹೋದಾಗ ಪೊಲೀಸರು ಒಳಗೆ ಈ ಎಲ್ಲ ಶವದ ಪರಿಸ್ಥಿತಿ ನೋಡಿದಾಗ ಅಂತ ಹೇಳಿದ್ರೆ ಮೃತದೇಹವನ್ನು ನೋಡಿದಾಗ ಅವ್ರಿಗೆ ಗೊತ್ತೇ ಆಗುತ್ತೆ, ಕೈ ಕಟ್ಟಿರೋದು ಕಾಲು ಕಟ್ಟಿರೋದು, ಪೆಟ್ರೋಲಿನ ಸ್ಮೆಲ್ಲು, ಇದೆಲ್ಲ ನೋಡಿದಾಗ ಗೊತ್ತಾಗಿದೆ ಇದು ಒಳಗಿದ್ದಂಥವ್ರೆ ಸಂಚು ಹುಡಿರುದು ಅನ್ನುವಂಥದ್ದು. ಆಗ ಆ ಹುಡುಗಿಯನ್ನು ವಶಕ್ಕೆ ತೊಗೊಳ್ತಾರೆ. ವಶಕ್ಕೆ ತಗೊಂಡ ನಂತರ ಅಂತ ಹೇಳಿದ್ರೆ ಸಂಪೂರ್ಣ ವಿಚಾರಣೆ ಮಾಡಿದಾಗ ಇಲ್ಲ ಈ ರೀತಿ ಮಾಡಿದೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಂದಿದ್ದೆ ಅನ್ನುವಂಥದ್ದು. ನೋಡಿ, ಈ ಆತ್ಮಹತ್ಯೆ ಅನ್ನುವಂಥದ್ದೇನಿದೆ ಇದು ಸಡನ್ನಾಗಿ ಮಾಡಬೇಕಾದ್ರೆ ಇದು ಆಕ್ಸಿಡೆಂಟಲಿ ಅಂತ ಹೇಳಿದ್ರೆ ಇದು ಆ ಸಡನ್ನಾಗಿ ಗೊತ್ತಿರಲಾರ್ದಾಗ ಮನುಷ್ಯನ ಜೀವ ಹೋಗುತ್ತೆ. ಆದರೂ ಅದೇ ಮನುಷ್ಯ ಯಾರ್ದಾದ್ರೂ ಜೀವ ಹೋಗುವುದನ್ನು ನೋಡಿಬಿಟ್ರೆ ಅವನು ಈ ರೀತಿ ಅವನಿಗೆ ಹಿಂಸೆ ಆಗುತ್ತೆ ಅಂತ ಹೇಳಿದ್ರೆ ಯಾವತ್ತೂ ಆ ಧೈರ್ಯನೇ ಮಾಡೋದಿಲ್ಲ ಅಂತಾರೆ ವಿಶೇಷವಾದ ಸೈಕಾಲಜಿಸ್ಟ್ಗಳು, ಮಾನಸಿಕ ತಜ್ಞರು ಅಂಥೇಳಿ. ಯಾಕಂತ ಹೇಳಿದ್ರೆ ಇಲ್ಲ ಆಗೋದಂದರೆ ಒಂದು ಸೈಡ್ ಪ್ರೇಮ, ಇಲ್ಲ ಅಂತ ಹೇಳಿದ್ರೆ ನನಗೇ ನಡೀತಾ ಇರೋದು ಮೋಸ ಅನ್ನುವಂಥದ್ದು. ಹೀಗಾಗಿ ಸುಮಾರು ಮಾನಸಿಕ ತಜ್ಞರು ಏನು ಹೇಳ್ತಾರೆ ಅಂದರೆ ಯಾರನ್ನೂ ಇಲ್ಲಿ ಅತಿಯಾಗಿ ಹಚ್ಕೋಬಾರ್ದು, ಅಥವಾ ಅವಳು ಅಥವಾ ಅವನು ಯಾರೇ ಇರಲಿ ಇಲ್ಲಿ ಅತಿಯಾಗಿ ಹಚ್ಕೊಂಡು ಅವರು ಎಲ್ಲ ವಿಷಯದಲ್ಲೂ ಇನ್ವಾಲ್ವ್ ಆಗಬಾರ್ದು. ಯಾಕಂದರೆ ಪ್ರತಿ ಮನುಷ್ಯನ ಕ್ಯಾರೆಕ್ಟರ್ ಏನಿದೆ ಒಬ್ರಿಗಿಂತ ಒಬ್ಬರಿಗೆ ಭಿನ್ನವಾಗಿರುತ್ತೆ, ಅವರವರ ಸ್ವತಂತ್ರ ವಿಚಾರಗಳ ಬೇರೆ ಇರುತ್ತೆ. ಎಲ್ಲದರಲ್ಲೂ ಮೂಗು ತೋರಿಸ್ಕೊಂಡು ಹೋದ ಕೂಡಲೇ ಈ ರೀತಿಯ ಅವಘಡಗಳು ಸಂಭವಿಸ್ತವೆ ಅನ್ನುವಂಥದ್ದು ತುಂಬ ಇಲ್ಲಿ ಅಂತ ಹೇಳಿದರೆ. ಆಮೇಲೆ ಈ ಕೊಲೆ ಕೇಸು ನೋಡಿದಾಗ ಕೊಲೆಯಲ್ಲಿ ಸುಮಾರು ವಿಚಾರಗಳು ಬರ್ತವೆ. ಒಂದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ 120B ಅಂತ ಹೇಳಿದರೆ ಪ್ರೀ ಪ್ಲ್ಯಾನಡ್ ಮರ್ಡರ್ ಅಂಥೇಳಿ. ಅಂತ ಹೇಳಿದರೆ ತುಂಬ ಮೊದಲೇ ಯೋಚನೆ ಮಾಡಿ ವಿಚಾರ ಮಾಡಿ ಮರ್ಡರ್ ಮಾಡುವಂಥದ್ದು. ಬೇರೆ ಸೆಕ್ಷನ್ಗಳು ಅಂದ ಕೂಡಲೇ ಬರುವಂಥದ್ದು ಸಡನ್ನಾಗಿ ಮರ್ಡರ್ ಮಾಡುವಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಪ್ಲ್ಯಾನು ಇನ್ನೊಂದು ಏನೂ ಇಲ್ಲ. ಮುಂದೆ ಇಬ್ಬರಿಗೂ ಎದಕ್ಕೋ ಜಗಳ ಆಗುತ್ತೆ, ಸಡನ್ನಾಗಿ ಅವನ ಕೈಯಲ್ಲಿ ವಸ್ತು ಇರುತ್ತೆ, ಆ ವಸ್ತುವಿನಿಂದ ನೇರವಾಗಿ ಅವನ್ನ ಚುಚ್ಚಿ ಬಿಡೋದು ಅಥವಾ ಇನ್ನೊಂದು ಮಾಡೋದು. ಇದಕ್ಕೇನಂತ ಹೇಳಿದ್ರೆ ಆಕ್ಸಿಡೆಂಟಲಿ ಮರ್ಡರ್ ಆಗಿಬಿಡೋದು ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಬಂದಂಥ ಕೋಪದಿಂದ ಮರ್ಡರ್ ಮಾಡೋದು. ಆದರೆ ಈ ಕೇಸು ನೋಡಿದಾಗ ಆ ರೀತಿ ಅಲ್ಲ. ಇದಂದರೆ ಒಬ್ಬನ ವ್ಯಕ್ತಿನ ಮನೆ ಕರೆಸ್ಕೊಂಡು ಈಗ ಬರುವಂಥ ಸುದ್ದಿ ಬರ್ತಾ ಇರೋದಂದ್ರೆ ಆನ್ಲೈನಲ್ಲಿ ಇದ್ರ ಬಗ್ಗೆ ಎಲ್ಲ ನೋಡಿದ್ದಾರೆ ಅನ್ನುವಂಥದ್ದು. ಅದಾದ ಮೇಲೆ ಪೆಟ್ರೋಲ್ನ ತಂದು ಮನೆಗೆ ತಂದು ಇಟ್ಕೊಳ್ಳುವಂಥದ್ದು, ಇಟ್ಕೊಂಡ ನಂತರ ಅವನನ್ನು ಮನೆಗೆ ಕರೆಸೋದು. ನಂತರ ಇವನು ಯಾಕಂತ ಹೇಳಿದ್ರೆ ಹುಡುಗ ಏನಂತ ಹೇಳಿದ್ರೆ ಬೇರೆ ರೀತಿ ಇವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋದರೆ ಅವನು ತಿರುಗಿ ದಾಳಿ ಮಾಡ್ತಾನೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಹುಡುಗರ ಪರ್ಸನಾಲಿಟಿ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಕೆಲವೊಬ್ಬರ ಪರ್ಸನಾಲಿಟಿಗಳು ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ವೆಸ್ಟರ್ನ್ ಸ್ಟೈಲ್ ಪ್ರಪೋಸ್ ಅಥವಾ ಹನಿಮೂನ್ ಸ್ಪೆಷಲಲ್ಲಿ ಏನು ಬಳಕೆ ಆಗುವಂಥ ವಸ್ತು ಇದೆ ಅದು ಇಲ್ಲಿ ಕೊಲೆಗೆ ಬಳಕೆ ಆಗುತ್ತೆ ಅನ್ನುವಂಥದ್ದು ಆಶ್ಚರ್ಯ. ಯಾಕೆಂದರೆ ನೀವು ನೋಡಿ, ಕೈ ಕಟ್ಟೋದು ಕಾಲು ಕಟ್ಟಿದಾಗ ಅವನು ಬಂಧನಕ್ಕೆ ಒಳಗಾಗ್ಬಿಡ್ತಾನೆ. ಕಣ್ಣಿಗೆ ಬಟ್ಟೆ ಕಟ್ಟಿದ ಮೇಲೆ ಅವನ ಮುಂದೆ ಏನಾಗ್ತಾ ಇದೆ ಅಂತ ಗೊತ್ತಾಗುವುದಿಲ್ಲ. ಸೊ ಇದೆಲ್ಲನೂ ಒಂದು ಪ್ರೀ ಪ್ಲ್ಯಾನ್ ಆಗಿ ಪ್ಲ್ಯಾನ್ ಮಾಡಿ ಈ ಒಂದು ಹತ್ಯೆ
ಮಾಡಲಾಗಿದೆ, ಈ ಕೊಲೆ ಆಗಿದೆ ಅನ್ನುವಂಥದ್ದು ಈಗ ಬರ್ತಾ ಇರುವಂಥದ್ದು. ಆದರೆ ಇಲ್ಲಿ ಯಾರೇ ಇರಲಿ ಏನೇ ಇರಲಿ, ಒಂದು ಈ ರೀತಿಯ ವಿಚಾರ ಮಾಡುವ ಮೊದಲೇ ಯೋಚನೆ ಮಾಡಬೇಕು ಸ್ತುಪ್ತ ಒಂದು ಮನಸ್ಸಿನಿಂದ. ಈ ರೀತಿ ನಡೀತಾ ಅಂದ್ಕೊಳ್ಳೇನೆ ನಮ್ಮ ಪಾಡಿ ನಾವಿರಬೇಕು, ಇಲ್ಲ ಅವ್ರ ಪಾಡಿಗೆ ಅವ್ರು ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಲವ್ ಇನ್ನೊಂದು ಸಮಸ್ಯೆ ಇದ್ದಾಗ ಒಂದು ಅವ್ರ ಮನೆಯ ಹಿರಿಯರನ್ನ ಭೇಟಿಯಾಗಬೇಕು, ಇಲ್ಲ ಇವ್ರ ಮನೆಯ ಹಿರಿಯರನ್ನ ಭೇಟಿಯಾಗಿ ತಮ್ಮ ಮಧ್ಯೆ ಆಪ್ತ ಸಮಾಲೋಚನೆ ಮಾಡಿದಾಗ ಖಂಡಿತವಾಗೂ ಈ ರೀತಿ ಆಗುವುದಿಲ್ಲ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಆ ಹುಡುಗ ಅವರ ತಂದೆ ತಾಯಿಗೆ ಒಬ್ಬನೇ ಮಗ ಅಂತೆ, ಅವ್ರ ಮನೆಗೆ ಆಸರೆಯಾಗಿದ್ದ, ತಂದೆ ತಾಯಿಗೆ ಆಸರೆಯಾಗಿದ್ದ, ದುಡ್ದು ಹಾಕೋನಿದ್ದ, ಅವನ ಪಾಡಿಗೆ ಅವನು ದುಡ್ದು ತನ್ನ ಮನೇನ ತಾನು ನಡೆಸ್ತಾ ಇದ್ದ. ಆ ವ್ಯಕ್ತಿಯ ಒಬ್ಬನ ಜೀವ ಹೋಗುತ್ತೆ. ಈ ಒಂದು ಹುಡುಗಿ ಇಲ್ಲಿ ಏನೋ ಇವೆಲ್ಲ ನಡೆದೋಯ್ತಂದ್ರೆ ಇವೆಲ್ಲ ಏನಂತ ಹೇಳಿದ್ರೆ ಇವೆಲ್ಲ ಜೀವನದಲ್ಲಿ ಈ ರೀತಿ ಪ್ರೀತಿ ಪ್ರೇಮ ಅನ್ನುವಂಥ ವಿಷಯದಲ್ಲಿ ಈ ರೀತಿ ಎಲ್ಲ ಆಗ್ಬಿಡುತ್ತೆ ಅನ್ನುವಂಥದ್ದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಿ ಒಂದು ಬೆಂಕಿ ಹಾಕಿ ಕೊಲೆ ಮಾಡುವ ಯೋಚನೆ ಮಾಡೋದಂತ ಹೇಳಿದ್ರೆ ಇದು ಎಂಥ ಅಪರಾಧ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಹೀಗಾಗಿ ಈಗ ಪೊಲೀಸರ ಕಸ್ಟಡಿಯಲ್ಲಿ ಸುಮಾರು ವಿಚಾರಣೆಗಳು ನಡೀತಾ ಇದ್ದಾವಂತೆ. ಯಾಕಾಯಿತು, ಏನಾಯಿತು, ಈ ಕೊಲೆ ಹಿಂದೆ ಯಾರಾದರೂ ಇದ್ದಾರಾ, ಅಥವಾ ಯಾಕಾಯಿತು, ಇಲ್ಲ ಒಬ್ಬಳೇ ಕೊಲೆ ಮಾಡಬೇಕಂಥೇಳಿ ಈ ರೀತಿಯ ಅಂಥೇಳಿ ಏನು ಆನ್ಲೈನನ್ನು ನೋಡಿಕೊಂಡು ವೆಸ್ಟರ್ನ್ ಸ್ಟೈಲ್ ಪ್ರಪೋಸ್ ಅನ್ನುವಂಥ ಏನು ಈ ವಸ್ತುಗಳಿದೆ ಇದನ್ನೆಲ್ಲ ತರಿಸ್ಕೊಂಡು ಮಾಡಲಾಯ್ತಾ, ಇಲ್ಲ ಅಲ್ಲೇ ಇದ್ದಂಥ ವಸ್ತುಗಳನ್ನೇ ಈ ರೀತಿ ಬಳಕೆ ಆಯ್ತಾ ಅನ್ನುವಂಥದ್ದು ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರಂತೆ. ಸೊ ಒಟ್ಟಾರೆಯಾಗಿ ಈ ಕೊಲೆ ಕೇಸು ಎಲ್ಲ ಯುವತಿಯರು ಅಥವಾ ಅಂದರೆ ಯಾರು ಲವ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಇದೆಲ್ಲ ದೊಡ್ಡ ಮಟ್ಟದ ಎಚ್ಚರಿಕೆಯ ಗಂಟೆ ಅಂತ ಹೇಳ್ತಾ, ಇನ್ನು ಮುಂದೆ ಈಗ ಪೊಲೀಸರ ತನಿಖೆಯಿಂದ ಇನ್ನೂ ವಿಷಯಗಳು ಹೊರಗೆ ಬರಬೇಕು. ಸೊ ಒಟ್ಟಾರೆಯಾಗಿ ಇಲ್ಲಿ ಯಾರು ಡೆತ್ ಆಗ್ತಾನೆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ಅವರ ತಂದೆ ತಾಯಿಗೂ ಈ ನೋವು ಭರಿಸುವ ಶಕ್ತಿ ಕೊಡಬೇಕು ಅಂತ ಹೇಳ್ತಾ, ಈ ರೀತಿಯ ದುಷ್ಕೃತ್ಯವನ್ನು ಯಾರೂ ಮಾಡಬಾರ್ದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಜನಜಾಗೃತಿ.